ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಟಿ ಇ ಟಿ 2025 ಪೇಪರ್ ಸೆಕೆಂಡ್ದ ಸೈಕಾಲಜಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಒಂದನೇದ್ದು, ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. ಸರಿಯಾದಂಥ ಉತ್ತರ ಸಿದ್ಧತಾ ನಿಯಮ. 2, ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ತರಗತಿಯ ಸಮಸ್ಯೆಗಳಿಗೆ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಹೀಗಾಗಿ ಸರಿಯಾದಂಥ ಉತ್ತರ 4, ಕ್ರಿಯಾತ್ಮಕ ಸಂಶೋಧನೆ. 3, ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ. ಸರಿಯಾದಂಥ ಉತ್ತರ ತಿಳುವಳಿಕೆ. 4, ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳಾಗಿವೆ. ಸರಿಯಾದಂಥ ಉತ್ತರ ಜ್ಞಾನಾತ್ಮಕ ವಲಯ. 5, ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ಸರಿಯಾದಂಥ ಉತ್ತರ ಮಕ್ಕಳ ಸಂಜ್ಞಾನ ಪರೀಕ್ಷೆ. 6, IQ = MA/CA × 100. ಈ ಸೂತ್ರದಲ್ಲಿ MA ಎಂಬುದನ್ನು ಪ್ರತಿನಿಧಿಸುವುದು ಮಾನಸಿಕ ವಯಸ್ಸು. 7, ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ. ಸರಿಯಾದಂಥ ಉತ್ತರ 2, ಪರಿಹಾರ ಬೋಧನೆ ಕಾರ್ಯಕ್ರಮ. 8, ಪ್ರೇರಣೆಗೆ ಅಗತ್ಯತೆಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ಸರಿಯಾದ ಉತ್ತರ 2, ಮಾಸ್ಲೋರವರ ಸಿದ್ಧಾಂತ. 69, ಈ ಕೆಳಗಿನವುಗಳಲ್ಲಿ ಒಂದು ಅವಧಾನ ನಿರ್ಧಾರಕ ಅಲ್ಲ. ಸರಿಯಾದಂಥ ಉತ್ತರ ಏಕತಾನತೆ. 70, ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು. ಸರಿಯಾದ ಉತ್ತರ 3, ಲೈವ್ ವೈಗೊಟ್ಸ್ಕಿ. 71, ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕೆಯಾಗಿದೆ. ಸರಿಯಾದ ಉತ್ತರ ಒಳನೋಟ ಕಲಿಕಾ ಸಿದ್ಧಾಂತ. 72, ಮಾನವನ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಎಂದರೆ ಅದು ತಾರುಣ್ಯಾವಸ್ಥೆ. 73, ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ. ಇದು ಕೂಡ ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. 74, ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಥವಾ ವಯಸ್ಸು ಎಂದು ಕರೆಯುವರು. ಆದರ್ಶಗಳು.